ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮತ್ತೆ ಇದು ಬಂದುಬಿಟ್ಟು ಮತ್ತೆ ಸೋಮವಾರದ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಇನ್ನು ಬೆಳಗ್ಗೆಲ್ಲ ಕೂಡ ಹಾಲುಕ್ಸಿ ಪೂಜೆ ಎಲ್ಲ ಮುಗೀತು, ಚೆನ್ನಾಗಿ ಆಯಿತು. ಸಿಂಪಲ್ಲಾಗಿ ಆದರೂ ಕೂಡ ಪರವಾಗಿಲ್ಲ, ಚೆನ್ನಾಗಾಯಿತು. ಇನ್ನು ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಸಂಜೆಗೆ ಸ್ವಲ್ಪ ಅಡುಗೆ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತಯಾರಿ ಮಾಡ್ಕೊಂಡ್ವಿ. ಹಾಲುಕ್ಸಿದ ನಂತರ ಹೇಳಿದ್ನಲ್ವ, ಒಂದು 5 ಜನಕ್ಕೆ 9 ಜನಕ್ಕೆ ಊಟಕ್ಕೆ ಇಡಬೇಕು, ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು ಇನ್ನು ಇರೋದ್ರಲ್ಲೇ ಸ್ವಲ್ಪನೇ ಜಾಸ್ತಿ ಏನು ಮಾಡಲಿಲ್ಲ. ಇನ್ನೊಂದು ವಿಷಯ, ಸ್ವೀಟ್ ಐಟಮ್ ಯಾರು ಕೂಡ ಜಾಸ್ತಿ ಇಷ್ಟಪಡೋದಿಲ್ಲ. ಹಂಗಾಗಿ ಬರೋರು ಬರ್ತಾರೆ, ಬರದೇ ಇರೋರು ಬರೋದಿಲ್ಲ. ಹಂಗಾಗಿ ಸುಮ್ಮನೆ ಮಾಡಿ ಮತ್ತೆ ಏನಕ್ಕೆ ಅಂತ ಹೇಳಿಬಿಟ್ಟು ಎಷ್ಟು ಬೇಕು ಅಷ್ಟು ಮಾತ್ರ ಸ್ವಲ್ಪ ಇದರಲ್ಲೇ ಮಾಡಿದ್ವಿ. ಇನ್ನು ಹೊರಗಿನವ್ರು ಅಂದರೆ ಯಾರನ್ನೂ ಕೂಡ ಜಾಸ್ತಿ ಕರೆದಿರಲಿಲ್ಲ. ಇನ್ನು ನಾವು ಮನೆಗಳವರೇ ಸ್ವಲ್ಪ ಜನ ಅಷ್ಟೇ, ಅದು ಬಿಟ್ಟರೆ ಇನ್ನು ಯಾರಿಗೂ ಕೂಡ ಹೇಳಿಲ್ಲ. ನೆಕ್ಸ್ಟ್ ಮಂತ್ ಮತ್ತೆ ದನು ಕೂದಲು ತೆಗಿಸ್ಬೇಕಲ್ವ, ಆವಾಗ ಫಂಕ್ಷನ್ ಇದೆ, ಅವಾಗ ಎಲ್ಲರನ್ನೂ ಕೂಡ ಕರೆದ್ರಾಯ್ತು ಅಂತ ಹೇಳ್ಬಿಟ್ಟು ಇದು ಸುಮ್ಮನೆ ಹಾಲುಕ್ಸ್ಬಿಟ್ಟು ಇನ್ನು ಆಷಾಢ ಸ್ಟಾರ್ಟ್ ಆಯ್ತು ಅಂತ ಹೇಳೋ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಬೇಗನೆ ಇಟ್ಕೊಂಡು ಸಿಂಪಲಾಗೆ ಮಾಡಿ ಮುಗಿಸ್ತೀವಿ. ಇನ್ನು ಮಧ್ಯಾಹ್ನ ಬಂದ್ವಿ. ಇನ್ನು ಮನೆಯಿಂದ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಇನ್ನು ರೆಸ್ಟ್ ಮಾಡಿ ಇನ್ನು ಬಂದ್ವಿ ಇಲ್ಲಿಗೆ. ಬಂದ ತಕ್ಷಣ ಇನ್ನು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ನಮ್ಮ ಮಂಜಣ್ಣ ಬಂದುಬಿಟ್ಟು ಸಾಯಂಕಾಲ ಕತ್ಲಾಗುತ್ತಲ್ವ, ಇನ್ನು ಹಾಲುಕ್ಸಿದ ದಿನ ಇಲ್ಲೇ ನಿದ್ದೆ ಮಾಡಬೇಕು, ಮತ್ತು ನೈಟ್ ಫುಲ್ಲು ದೀಪ ಎಲ್ಲ ಉರಿಬೇಕಲ್ವ. ಹಂಗಾಗಿ ವೈರೆಲ್ಲ ಎಳಿತಾ ಇದ್ದಾರೆ, ಸ್ವಲ್ಪ ಕಲೆಕ್ಷನ್ ಕೊಡೋಣ ಅಂತ ಹೇಳಿ. ಇನ್ನು ಫುಲ್ ವೈರಿಂಗ್ ಏನು ಮಾಡಿಲ್ಲ ಮನೆಯದು, ಸದ್ಯಕ್ಕೆ ಇರಲಿ ಅಂತ ಹೇಳಿಬಿಟ್ಟು ಹಿಂಗೆ ಬಲ್ಪು ಒಂದೆರಡು ಬಲ್ಪ್ ಹಾಕ್ಬಿಟ್ಟು ಅಡುಗೆ ಮನೆಗೊಂದು ಮತ್ತು ಹಾಲಿಗೊಂದು ಹಾಕ್ತಾಯಿದ್ದಾರೆ. ಅದು ವೈರಿಂಗ್ ಎಲ್ಲ ಇದು ಮಾಡ್ತಾಯಿದ್ದಾರೆ. ಇನ್ನು ನಾವು ಬಂದುಬಿಟ್ಟು ಎಲ್ಲ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ತರಕಾರಿ ಅದೆಲ್ಲ ನಾನು ಚಿಕ್ಕಮ್ಮ ರೆಡಿ ಮಾಡ್ಕೊತಾ ಇದ್ದೀವಿ. ಇನ್ನು ಅತ್ತೆ ಬಂದುಬಿಟ್ಟು ಮನೆ ಹತ್ರನೇ ಇದ್ದರು. ಇನ್ನು ಅಲ್ಲಿ ಪಟ್ಲಿ ಮರಿ ಹಸು ಎಲ್ಲ ಇತ್ತಲ್ಲ, ಅದಕ್ಕೋಸ್ಕರ ಇನ್ನು ಅಲ್ಲೇ ಇದ್ದರು. ಮಾಡ್ಕೊಳ್ಳೋಣ ಬಿಡು, ಇನ್ನೇನು ಸ್ವಲ್ಪ ತಾನೇ ಅಂತ ಹೇಳ್ಬಿಟ್ಟು ಇನ್ನು ನಾವು 3 ಜನನೇ ಬೇಗ ಮಾಡ್ಕೊತಾ ಇದ್ದೀವಿ. ಇನ್ನು ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಪೂಜೆ ಆದರೆ ಒಳ್ಳೇದಂತ ಹೇಳ್ಬಿಟ್ಟು ಇನ್ನು ಬೇಗ ಮಾಡ್ಕೊತಾ ಇದ್ದೀವಿ. ಇನ್ನು ಬಟಾಣಿ ಕಾಳು, ಕಡಲೆಕಾಳು ಎಲ್ಲ ಕೂಡ ಇನ್ನು ಹೆಸರುಬೇಳೆ ಎಲ್ಲ ಕೂಡ ನೈಟೇ ನೆನೆಸಿಟ್ಟಿದ್ದಾರೆ. ಬೆಳಗ್ಗೆಗೆ ಚೆನ್ನಾಗಿ ನೆನ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ, ಹಂಗಾಗಿ ಸಿಂಪಲಾಗೆ ಸ್ವಲ್ಪ ಪಾಯಸ, ಅನ್ನ, ಸಾಂಬಾರು ಮತ್ತು ಪಲ್ಯ, ಸ್ವಲ್ಪ ಹಪ್ಪಳ ಮಾಡೋಣ ಅಂತಲೇ ಪ್ಲ್ಯಾನಿಂಗ್ ಇದ್ದಿದ್ದು, ಅಷ್ಟೇ ಮಾಡ್ತಾಯಿದ್ದೀವಿ. ಇನ್ನು ಮಸಾಲೆ ಎಲ್ಲ ಕೂಡ ರೆಡಿ ಮಾಡ್ಕೊಂಬಿಟ್ಟು ಇನ್ನು ಪವಿತ್ರ ಮನೆ ಹತ್ರ ಹೋಗ್ಬಿಟ್ಟು ಇನ್ನು ಮಿಕ್ಸಿಗೆಲ್ಲ ಹಾಕೊಬಂದ್ಲು. ಹಾಕೊಬಂದ ತಕ್ಷಣ ಇನ್ನು ಪಲ್ಯ ಎಲ್ಲ ಪಲ್ಯಕ್ಕೆ ಅವಳು ಬರೋಷ್ಟೊತ್ತಿಗೆ ನಾವು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ. ಇನ್ನು ಬಂದ ತಕ್ಷಣವೇ ಪಲ್ಯ ಮಾಡಿ ಸೈಡ್ಗಿಟ್ಟು ಇವತ್ತು ಬಂದುಬಿಟ್ಟು ಬೇಳೆ ಪಪ್ಪು ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿರುತ್ತೆ ಪಪ್ಪು, ಮಸ್ಕಾಯಿ ಅಂತಾರಲ್ವ, ಅದು ಗಟ್ಟಿಯಾಗಿ ಮಾಡಿದ್ವಿ, ಅನ್ನಕ್ಕೆ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಇನ್ನು ಸ್ವಲ್ಪ ತರಕಾರಿ ಜಾಸ್ತಿ ಇದ್ದಿದ್ರೆ ಬೇಳೆ ಸಾರಾದರೂ ಮಾಡ್ಬೋದಾಗಿತ್ತು. ಇನ್ನು ತರಕಾರಿ ಕೂಡ ಕಮ್ಮಿ ಇತ್ತು, ಮತ್ತು ಈ ಪಲ್ಯಕ್ಕೆ ಸಾಲ್ಟೇಜ್ ಬರುತ್ತೆ ಅದು ಮಾಡಿದ್ರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಬೇಳೆ ಪಪ್ಪು ಮಾಡಿಬಿಟ್ಟು ಅನ್ನ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಪಪ್ಪು ಕೂಡ ಆಗಿತ್ತು. ಇನ್ನು ಅದನ್ನು ಮಸ್ಬಿಟ್ಟು ಇನ್ನು ಒಗ್ಗರಣೆ ಹಾಕಿರಲಿಲ್ಲ. ಇನ್ನು ಸೈಡ್ಗೆ ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಇನ್ನು ಬಿಟ್ಟಿದ್ವಿ. ಈ ಕಡೆ ಬಂದುಬಿಟ್ಟು ಮತ್ತೆ ಪಾಯಸಕ್ಕೆ ಶಾವಿಗೆ ಎಲ್ಲ ಹುರ್ಕೊತಾ ಇದ್ವಿ. ವೀಡಿಯೋ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಕಟ್ ಮಾಡಿಬಿಟ್ಟಿದ್ದೀನಿ. ಎಷ್ಟು ಇಂಪಾರ್ಟೆಂಟ್ ಅಷ್ಟು ಮಾತ್ರ ನಾನು ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇವತ್ತು ಈ ವಿಡಿಯೋದಲ್ಲಿ ಬಂದುಬಿಟ್ಟು ಸಾಯಂಕಾಲ ಪೂಜೆ ಮತ್ತು ಊಟ ಮತ್ತು ಗೋವಿಂದ ಹಾಕೋದು ಇಷ್ಟೇ ಇರುತ್ತೆ, ಅಷ್ಟೇ. ಇನ್ನು ಬೆಳಗ್ಗೆಯಿಂದ ಮತ್ತೆ ಆಗಲೇ ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಯಾರಾದರೂ ನೋಡಲಿಲ್ಲ ಅಂದರೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿದೆ ಆ ವ್ಲಾಗ್ ಕೂಡ. ಇನ್ನು ಫೈನಲಿ ಪಾಯಸ ಕೂಡ ಆಯಿತು, ನೋಡ್ಬೋದು. ತುಂಬ ಚೆನ್ನಾಗಾಗಿತ್ತು, ಸ್ವಲ್ಪ ಗಟ್ಟಿಯಾಗಿ ಪಾಯಸ ಆಗಿತ್ತು. ಏನು ಗೊತ್ತು, ನಾವು ಮಾಡಿದಾಗ ಸ್ವಲ್ಪ ತೆಳು ಅಂತ ಅನಿಸುತ್ತೆ, ತಣ್ಣಗಾದ್ಮೇಲೆ ಫುಲ್ಲು ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ತುಪ್ಪ, ದ್ರಾಕ್ಷಿ, ಗೋಡಂಬಿ, ಶಾವಿಗೆ ಮತ್ತು ಕಾಯಿ ಅದೆಲ್ಲ ಹಾಕ್ಬಿಟ್ಟು, ಏಲಕ್ಕಿ ಅದೆಲ್ಲ ಹಾಕ್ಬಿಟ್ಟು, ಸಕ್ಕರೆ ಮತ್ತು ಸ್ವಲ್ಪ ಬೆಲ್ಲ ಕೂಡ ಹಾಕಿದ್ರು, ಬೆಲ್ಲ ಮತ್ತು ಸಕ್ಕರೆನೂ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ವಿ. ಇನ್ನೊಂದು ವಿಷಯ, ಏನು ಕೂಡ ಟೇಸ್ಟ್ ನೋಡೋ ಹಾಗೆ ಇಲ್ಲ, ಯಾಕೆಂದರೆ ಎಡೆ ಹಾಕಿ ಗೋವಿಂದ ಇಡೋವರೆಗೂ ಕೂಡ ಏನು ಎಂಜಲ್ ಮಾಡೋ ಹಾಗಿಲ್ಲ. ಹಂಗಾಗಿ ಏನು ಟೇಸ್ಟ್ ಇಲ್ಲ, ಸುಮ್ಮನೆ ಅಂದಾಜಿಗೆ ಸರಿ ಎಲ್ಲ ಕೂಡ ಹಾಕ್ಬಿಟ್ಟು ಮಾಡ್ತಾ ಇರೋದು. ಆದರೂ ಲಾಸ್ಟಲ್ಲಿ ಟೇಸ್ಟ್ ನೋಡ್ತೀವಲ್ಲ, ಸೂಪರಾಗಿರುತ್ತೆ. ಏನೇ ಆಗಲಿ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಮತ್ತು ದೇವ್ರದ್ದು ಕಾರ್ಯ ಅಂತ ಮಾಡಿದಾಗ ಎಂಥ ಅಡುಗೆ ಆಗಲಿ ಅಸಲು ಕೆಡೋದೇ ಇಲ್ಲ, ಸಖತ್ತಾಗುತ್ತೆ. ಇನ್ನು ನೋಡ್ಬೋದು. ಇನ್ನು ಫೈನಲಿ ಎಲ್ಲ ಮಾಡಿಟ್ಬಿಟ್ಟು ಇನ್ನು ಅನ್ನ ಸಾಂಬಾರು ಅನ್ನಕ್ಕೆ ಇಟ್ಟಿದ್ದೀವಿ. ಅನ್ನ ಸ್ವಲ್ಪ ಕುದಿ ಬರ್ತಾ ಇದೆ, ಅಕ್ಕಿ ಇನ್ನು ಬಗ್ಸೋಣ, ಇಲ್ಲಾಂದರೆ ಹಂಗೆ ಅಳ್ಬಿಡೋಣ ಅಂತೇಳ್ಬಿಟ್ಟು ಹಂಗೆ ಕುದೀತಾ ಇದೆ. ಇನ್ನು ಈ ಕಡೆ ಬಂದುಬಿಟ್ಟು ಕೋಸಂಬರಿಗೆಲ್ಲ ಕೂಡ ಪವಿತ್ರ ರೆಡಿ ಮಾಡ್ಕೊಂಡಿದ್ದಾಳೆ. ಇನ್ನು ಹೆಸರುಬೇಳೆ ಕೂಡ ಚೆನ್ನಾಗಿ ನೆನ್ಕೊಂಡಿದ್ವಿ, ನಮ್ಮ ಮನೆಯಿಂದ ತೊಗೊಂಬಂದ್ಬಿಟ್ಟು ಅದಕ್ಕೆ ಏನೇನು ಬೇಕೋ ಎಲ್ಲ ಕೂಡ ರೆಡಿ ಮಾಡಿಕೊಂಡು ಇನ್ನು ಫೈನಲಿ ಕೆಲಸ ಎಲ್ಲ ಮುಗಿತು, ಅಡುಗೆ ಕೆಲಸ ಎಲ್ಲ ಮುಗಿಸಿ ಪವಿತ್ರ ಮಕ್ಕಳು ಕರ್ಕೊಂಡು ಇನ್ನು ಮನೆ ಹತ್ರ ಹೋಗಿದ್ಲು. ಅವ್ರಿಗೆ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿಸ್ಬಿಟ್ಟು ಮತ್ತು ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೇಳಿ ಬೆಳಗ್ಗೆಯಿಂದ ಸಖತ್ತು ಆಟಾಡಿ ಮಣ್ಣೆಲ್ಲ ಮಾಡ್ಕೊಬಿಟ್ಟಿದ್ರೆ ನೋಡೋಕ್ಕಾಗ್ತಾ ಇರಲಿಲ್ಲ. ನಮ್ಮ ಯೋಷಿತಂತೂ ಚೆನ್ನಾಗಿ ಮಲಗಿಬಿಟ್ಟಿದ್ಲು. ಅವಳು ಬೆಳಗ್ಗೆ ಬೇಗನೆ ಎದ್ದಿದ್ದಾಳೆ, ಹಾಗಾಗಿ ಅಲ್ಲೇ ಹೊಸ ಮನೆಯಲ್ಲೇ ಜೋಲಿ ಕಟ್ಟಿದ್ವಿ. ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ಲು, ಎದ್ದೇ ಇರಲಿಲ್ಲ ಎಷ್ಟೊತ್ತಾದರೂ ಕೂಡ. ಅದಕ್ಕೆ ಅವಳಿಗೆ ಡ್ರೆಸ್ ಚೇಂಜ್ ಮಾಡ್ಸೋಕ್ಕಾಗಲಿಲ್ಲ. ಇನ್ನು ಟೈಮ್ ಕೂಡ ಆಗಿತ್ತಲ್ಲ, ಇನ್ನು
ಹಂಗೂ ಹಿಂಗೂ ಎದ್ಬಿಟ್ಟು ಇಲ್ಲಿ ನೋಡ್ಬೋದು ಫೈನಲಿ ಕಸ ಎಲ್ಲ ಅಂದರೆ ಮನೆ ಒಳಗೆ ಕಸ ಗೂಡಿಸೋ ಹಾಗಿಲ್ಲ ಪರಕೆ ಹಾಕಿ ನಮ್ಮ ಬಟ್ಟೆಲ್ಲೆಲ್ಲ ಒರೆಸ್ಕೊಂಡ್ಬಿಟ್ಟು ಅಂದರೆ ಬಟ್ಟೆಲೆಲ್ಲ ಬಳ್ಕೊಂಡು ಕಸನ ಕ್ಲೀನ್ ಮಾಡಿಕೊಂಡು ಮತ್ತು ಹೊರಗಿನ ಸ್ವಲ್ಪ ಕಸ ಗುಡಿಸಿ ಮತ್ತು ನೀರು ಹಾಕಿ ಇನ್ನು ನಮ್ಮ ಚಿಕ್ಕದಾಗೆ ಪುಟ್ಟದಾಗೆ ರಂಗೋಲಿ ಹಾಕ್ತಾ ಇದ್ದಾರೆ ಇರಲಿ ಅಂತ ಹೇಳ್ಬಿಟ್ಟು ಮತ್ತು ಸಂಜೆ ಪೂಜೆ ಬೇರೆ ಇದೆಯಲ್ವ ಅದಕ್ಕೋಸ್ಕರ ಇನ್ನು ನೋಡ್ಬೋದು ಇನ್ನು ಅನ್ನ ಸಾಂಬಾರು ಪಲ್ಯ ಎಲ್ಲ ಆಯಿತು. ಇಲ್ಲಿ ನೋಡ್ಬೋದು ಹಪ್ಪಳ ಮೇಲೆ ಇಟ್ಟಿದ್ದೀವಿ. ಇನ್ನು ಮಕ್ಕಳಿದ್ರಂತೂ ನೋಡಿಬಿಟ್ರಂತೂ ಕೇಳ್ತಾನೆ ಇರ್ತಾರಲ್ವ, ಯಾಕೆಂದರೆ ಮತ್ತೆ ಕೊಡೋದಿಲ್ಲ ಅನ್ನೋದಕ್ಕೂ ಆಗೋದಿಲ್ಲ, ತುಂಬ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಹಪ್ಪಳ ಎಲ್ಲ ಕರೆದ್ಬಿಟ್ಟು ಎಷ್ಟು ಬೇಕಷ್ಟು ಮೇಲೆ ಇಟ್ಟಿದ್ದಾರೆ. ಸಾಲ್ಟೇಜ್ ಬಂದರೆ ಆಮೇಲೆ ಸ್ವಲ್ಪ ಬೇಗ ಇದು ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು. ಇನ್ನು ಕೋಸಂಬರಿ ಅಷ್ಟೇ ಉಪ್ಪು ಅದೆಲ್ಲ ಹಾಕ್ಬಿಟ್ಟು ಕಲಿಸಿರಲಿಲ್ಲ. ಊಟ ಮಾಡ್ತೀವಿ ಅನ್ನುವಾಗ ಕಲಿಸ್ಬಿಟ್ಟು, ಅಂದರೆ ಎಡೆ ಹಾಕ್ತೀವಿ ಅನ್ನುವಾಗ ಕಲಿಸ್ಬಿಟ್ಟು ಎಡೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ಉಪ್ಪು ಎಲ್ಲ ಹಾಕ್ಬಿಟ್ಟು ಬೇಗನೆ ಕಲಸಿಟ್ಬಿಟ್ರೆ ಫುಲ್ಲು ನೀರು ಥರ ಬಿಟ್ಕೊಬಿಡುತ್ತೆ, ಸುಮ್ಮನೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಕೋಸಂಬರಿ ಒಂದು ಸೈಡ್ಗೆ ಎತ್ತಿಟ್ಟಿದ್ರು. ಇನ್ನು ಎತ್ತಿಟ್ಟ ತಕ್ಷಣ ಇನ್ನು ನೋಡ್ಬೋದು ನಮ್ಮ ಯೋಚಿತ ಸಖತ್ತಾಗಿ ಮಲ್ಕೊಂಡ್ಬಿಟ್ಲು. ಇನ್ನು ಎಲ್ಲರೂ ಕೂಡ ಬಂದರು. ಇನ್ನು ಬಂದ ತಕ್ಷಣ ದಾಸಪ್ಪವ್ರನ್ನ ಕರ್ಕೊಬಂದ್ವಿ, ಗೋವಿಂದ ಇಡ್ಸೋಣ ಅಂತ ಹೇಳ್ಬಿಟ್ಟು. ಇವ್ರು ಬಂದುಬಿಟ್ಟು ದಾಸಪ್ಪವ್ರು ಅಂತ ಹೇಳ್ಬಿಟ್ಟು ನಮ್ಮ ಊರ ಪಕ್ಕನೇ ಇವರು ರಿಲೇಷನ್ನೇ ಆಗಬೇಕಂತೆ. ನಾನು ನೋಡ್ತಿರೋದು ಕೂಡ ಫಸ್ಟ್ ಟೈಮೇ. ಇನ್ನು ಬಂದ ತಕ್ಷಣ ಅವ್ರಿಗೆ ಕಾಲಿಗೆ ನೀರು ಹಾಕ್ಬಿಟ್ಟು ಎಲ್ಲ ನಮಸ್ಕಾರ ಮಾಡ್ಕೊತಾ ಇದ್ದಾರೆ. ಇವರಿಗೆ ಮುದ್ರೆ ಆಗಿದೆ ಅನಿಸುತ್ತೆ, ಹಂಗಾಗಿ ಗೋವಿಂದ ಇಡ್ಸ್ಬೇಕಲ್ವ. ಇನ್ನು ಎಲ್ಲ ಕೂಡ ಇಂಪಾರ್ಟೆಂಟ್ ಪೂಜೆ ಫ್ರೆಂಡ್ಸ್, ಯಾವುದು ಕೂಡ ಇದರಲ್ಲಿ ಇದಿಲ್ಲ. ಇನ್ನು ನಮ್ಮದ್ರಲ್ಲೂ ಅಷ್ಟೇ ಎಲ್ಲ ಕೂಡ ನನಗೆಲ್ಲ ಹೊಸ ಹೊಸ ಅನುಭವ ಅಂತಲೇ ಹೇಳ್ಬೋದು. ಎಲ್ಲ ಕೂಡ ಇಲ್ಲಿಗೆ ಮದುವೆ ಆದಾಗಿಂದ ಮತ್ತು ಇಲ್ಲಿಗೆ ಬಂದಾಗಿಂದನೇ ನೋಡ್ಕೊತಾ ಇದ್ದೀನಿ, ಪೂಜೆ ಆಗಲಿ ಮತ್ತು ಅವ್ರ ಸಂಪ್ರದಾಯ ಏನು ಅಂತೇಳ್ಬಿಟ್ಟು ಎಲ್ಲ ಕೂಡ ಗೊತ್ತಾಗ್ತಾ ಇದೆ. ಇನ್ನು ನಮ್ಮ ಮಾವ ಅಂತೂ ಫುಲ್ಲು ಇದರಲ್ಲಿ ಇದು. ಇನ್ನು ನಾವು ಶನಿವಾರ ಬಂದರೆ ಅಷ್ಟೇ, ಶನಿವಾರ ಬೇಗನೆ ಅಂದರೆ ವಾರ ಎಲ್ಲ ಮಾಡಿಬಿಟ್ಟು ಮಕ್ಕಳಾಗಲಿ ದೊಡ್ಡವರಾಗಲಿ ಈ ಥರ ನಾಮ ಎಲ್ಲ ಇಟ್ಕೊಂಡ್ಬಿಟ್ಟು ಪೂಜೆ ಮಾಡೋ ಪದ್ಧತಿ ಇದೆ ನಮ್ಮ ಇದರಲ್ಲಿ. ಹಂಗಾಗಿ ಕಂಪಲ್ಸರಿ ನಮ್ಮ ಮನೇಲಿ ಎಲ್ಲನೂ ಇದು ಪ್ರತಿಯೊಂದು ಇರಬೇಕು. ಇನ್ನು ಸಂಜೆ ಕೂಡ ಪೂಜೆಗೆಲ್ಲ ಕೂಡ ತೆಂಗಿನಕಾಯಿ, ಹೂವು, ಹಣ್ಣು, ಎಲೆ ಅಡಿಕೆ ಮತ್ತು ಅದೆಲ್ಲ ಕೂಡ ಜೋಡಿಸ್ತಾ ಇದ್ದಾಳೆ. ಊದಿನ ಕಡ್ಡಿ, ಅರಿಶಿನ, ಕುಂಕುಮ, ವಿಭೂತಿ ಏನೇನು ಬೇಕೋ ಅದೆಲ್ಲ ಕೂಡ ಈ ಕಡೆ ಪವಿತ್ರ ಎಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದಾಳೆ. ಮತ್ತು ಪೂಜೆಗೆ ಒಂದು ಮಿಸ್ ಆದರೂ ಕೂಡ ಮತ್ತೆ ಪರದಾಡೋ ಥರ ಆಗುತ್ತೆ, ಅದಿಲ್ಲ ಇದಿಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಅದು ಬೇಡ ಅಂತ ಹೇಳ್ಬಿಟ್ಟು ಮುಂಚೆನೆಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ. ಇನ್ನು ಅತ್ತೆ ಬಂದುಬಿಟ್ಟು ಪಾಪ ಎಲ್ಲೋ ಹೋಗ್ಬಿಟ್ಟು ಎಲೆ ಕಿತ್ಕೊಂಬಂದಿದ್ದಾರೆ. ಇಸ್ತ್ರಿ ಎಲೆ ನೋಡಿ, ಇವು ನಮ್ಮ ಕಡೆ ತುಂಬ ಸಿಗ್ತೇವೆ ಫ್ರೆಂಡ್ಸ್. ನಿಜವಾಗ್ಲೂ ಇವನ್ನೇನಾದರೂ ಕಿತ್ಬಿಟ್ಟು ಈ ಥರ ಮಾಡಿ ಮಾರೋರ್ಗಂತೂ ಸಖತ್ತು ಒಳ್ಳೆ ಬಿಸ್ನೆಸ್ ಆಗುತ್ತೆ. ಸಖತ್ತು ಗಿಡ ಇದ್ದಾವೆ, ಎಲ್ಲಿ ನೋಡಿದ್ರು ಕೂಡ ಇಸ್ತ್ರಿ ಎಲೆ ಗಿಡ ಮಸ್ತು ಇದ್ದಾವೆ. ಹತ್ರನೇ ಸಿಕ್ಕಿದ್ವೇನೋ, ಅತ್ತೆ ಹೋಗ್ಬಿಟ್ಟು ತೊಗೊಂಬಂದ್ಬಿಟ್ಟು ಒಂದು 3 ಕರೆಕ್ಟಾಗಿ ಅಂದರೆ ಎಡೆ ಹಾಕೋದಕ್ಕೆ ಆಗ್ತವೆ ಅಂತ ಹೇಳ್ಬಿಟ್ಟು 3 ದೊಡ್ಡವು ಹೆಣ್ದ್ಬಿಟ್ಟು ಇನ್ನು ದೊಡ್ಡ ದೊಡ್ಡ ಎಲೆ ಎಲ್ಲ ಹಂಗೆ ಇಟ್ಟಿದ್ರು. ಬಟ್ ಆ ಎಲೆ ತೊಗೊಳ್ಳಿಲ್ಲ, ಚಿಕ್ಕ ಚಿಕ್ಕ ಎಲೆ ಅದರಲ್ಲೇ ನಮ್ಮ ಅವ್ವ ಎಡೆ ಹಾಕಿದ್ರು. ಹಂಗಾಗಿ ಆ 3 ಎಲೆ ಹಂಗೆ ಉಳ್ಕೊಂಡು ಸ್ವಲ್ಪ ಬಿಸಿಲಿಗೆ ಇಟ್ಬಿಟ್ಟು ಯಾವಾಗಾದರೂ ಊಟ ಮಾಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇತ್ತೀಚೆಗಂತೂ ಬರೀ ಪ್ಲಾಸ್ಟಿಕ್ಕು ಮತ್ತು ಬೇರೆ ಬೇರೆ ಥರವೆಲ್ಲ ಬಂದುಬಿಟ್ಟಿದ್ದಾವೆ ಬಿಡಿ. ಇನ್ನು ಅಡಿಕೆ ಪಟ್ಟು ಅವೆಲ್ಲ ಕೂಡ ಅದರಲ್ಲೇ ಇವಾಗ ಪ್ಲೇಟು ಥರ ಎಲ್ಲ ಕೂಡ ಚೆನ್ನಾಗಿ ಶೇಪ್ ಥರ ಬರೋ ಥರ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಪ್ಲಾಸ್ಟಿಕ್ ಕೂಡ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಈ ಥರ ಎಲೆಗಳಲ್ಲಿ ಊಟ ಮಾಡೋದು ಫುಲ್ಲು ಕಮ್ಮಿ ಆಗಿಬಿಟ್ಟಿದೆ. ಎಲ್ಲಿ ನೋಡಿದ್ರು ಕೂಡ ಈ ಇಸ್ತ್ರಿಯಲ್ಲಂತೂ ತಗೊಳ್ಳೋದೇ ಅಪರೂಪ. ಇತ್ತೀಚೆಗೆ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಬಿಡಿ, ಅಷ್ಟು ಅಪರೂಪ ಆಗಿಬಿಟ್ಟಿದೆ. ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಮುಂಚೆ ಎಲ್ಲ ಬರೀ ಇವೆ ಎಷ್ಟು ಜನಕ್ಕಾದರೂ ಮದುವೆಯಲ್ಲಿ ಫಂಕ್ಷನ್ನಲ್ಲಿ ಇಲ್ಲ ಬಾಡು ಊಟ ಮತ್ತು ಏನಾದರೂ ಖಾರದ ಐಟಮ್ ಮಾಡಿದಾಗೆಲ್ಲ ಕೂಡ ಇದೇ ಥರ ಎಲೆಯಲ್ಲೇ ಊಟ ಮಾಡ್ತಿದ್ದಿದ್ದು ಮುಂಚೆ ಎಲ್ಲ. ಇವಾಗಂತೂ ತುಂಬ ಅಪರೂಪ ಅಂತಲೇ ಹೇಳ್ಬೋದು ಇವು. ಇನ್ನು ಅದಕ್ಕೋಸ್ಕರ ಅತ್ತೆ ಎಡೆಗೆ ಚೆನ್ನಾಗಿರ್ತವೆ ಮತ್ತು ಶ್ರೇಷ್ಠವಾದದ್ದವಲ್ವ, ಹಂಗಾಗಿ ರೆಡಿ ಮಾಡಿಟ್ಟಿದ್ರು. ಇನ್ನು ಈ ಕಡೆ ಬಂದುಬಿಟ್ಟು ಮಾವ ಎಲ್ಲ ಕೂಡ ಪೂಜೆಗೆ ರೆಡಿ ಮಾಡಿಕೊಂಡು ಇನ್ನು ಮಕ್ಕಳಿಗೆಲ್ಲ ಕೂಡ ನಾಮ ಇಡ್ತಾ ಇದ್ದಾರೆ. ನಾನು ಕೂಡ ಇಟ್ಸ್ಕೊಂಡಿದ್ದೆ, ನಮ್ಮ ಮನೆಯವರು, ನಮ್ಮ ಅಂಜಣ್ಣ, ಪವಿತ್ರ ಎಲ್ಲರೂ ಪ್ರತಿಯೊಬ್ಬರು ಕೂಡ ಯಾರ್ಯಾರು ಬಂದಿದ್ರು ಎಲ್ಲರೂ ಕೂಡ ನಾಮ ಇಟ್ಸ್ಕೊಂಡ್ರು. ತುಂಬ ಒಳ್ಳೇದು ಫ್ರೆಂಡ್ಸ್ ಗೋವಿಂದ ಅನ್ನೋದು. ಎಷ್ಟು ಇದು ಅದ್ರ ಅರ್ಥ ಅಂತೂ ಸಖತ್ತಾಗಿದೆ ಬಿಡಿ. ನನಗೆ ಸದ್ಯಕ್ಕೆ ಅದೆಲ್ಲ ಕೂಡ ತಿಳ್ಕೊಂಡು ಹೇಳೋಕೆ ಆಗ್ತಾ ಇಲ್ಲ. ಅಂದರೆ ಹೇಳ್ಬೋದು, ಬಟ್ ನನಗೆ ತಿಳಿದಷ್ಟು ನಾನು ಹೇಳ್ಬೋದು. ಅದು ತಪ್ಪೋ ಸರಿಯೋ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗ್ತೀನಿ, ನಾನೇನು ಕೂಡ ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅವೆಲ್ಲ ಭಾಳ ಪದ್ಧತಿ ಪ್ರಕಾರ ಇರ್ತವೆ ಮತ್ತು ಒಂದೊಂದು ಪದಕ್ಕೂ ಒಂದೊಂದು ಅರ್ಥ ಇರುತ್ತೆ. ಸುಮ್ಮನೆ ಎಲ್ಲ ಚೆನ್ನಾಗಿ ತಿಳ್ಕೊಂಡು ಹೇಳಬೇಕು, ಸುಮ್ಮನೆ ಅರ್ಧಂಬರ್ಧಂ ಗೊತ್ತಿದಂತೆ ಹೇಳೋಕ್ಕೆ ಹೋಗ್ಬಾರ್ದಲ್ವ, ಅದಕ್ಕೆ ಹೇಳ್ತಾ ಇಲ್ಲ. ಇನ್ನು ನಮ್ಮ ಮನೆಯವ್ರು ಕೂಡ ಅಷ್ಟೇ ನೋಡಿ, ನಮ್ಮ ಮನೆಯವ್ರು ಎಷ್ಟು ವರ್ಷನೇ ಆಯ್ತು ಅನಿಸುತ್ತೆ ನಾಮ ಇಕ್ಸ್ಕೊಂಡು. ಅವ್ರು ಅಸಲು ಇಕ್ಸ್ಕೊಳ್ಳೋದೇ ಇಲ್ಲ. ನಮ್ಮ ಅಂಜಣ್ಣಂತೂ ಪಾಪ ಯಾವಾಗ್ಲೂ ಇಕ್ಸ್ಕೊತಾ ಇರ್ತಾರೆ. ಯುಗಾದಿ ಹಬ್ಬಕ್ಕೆ ಚೆನ್ನಾಗಿ ಪೂಜೆ ಎಲ್ಲ ನಮ್ಮ ಮನೆಗೆ ಚೆನ್ನಾಗಿ ಮಾಡ್ತೀವಿ ನಾವು. ಇಸ್ಕೊಬಿಟ್ಟು ಮತ್ತು ದಾಸಪ್ಪರಲ್ವ ಒಂದು 5 ಮನೆಗೆ ಹೋಗ್ಬಿಟ್ಟು ಇನ್ನು ನಾವು ಇದು ಅಂದರೆ ಒಂದು 5 ಮನೆಗೆ ಹೋಗ್ಬಿಟ್ಟು ಆಡ್ಕೊಂಬರ್ತೀವಿ. ತುಂಬ ಒಳ್ಳೆಯದು. ನಾವು ಬರಲ್ಲ ಅಂದರೂ ಕೂಡ ಗೋವಿಂದ ಹಾಕ್ಸೋಕ್ಕಂತಲೇ ಕರ್ಕೊಂಡು ಹೋಗ್ತಾ ಇರ್ತಾರೆ, ಅಷ್ಟು ಶ್ರೇಷ್ಠವಾದದ್ದು. ಇನ್ನು ಎಲ್ಲರೂ ಕೂಡ ಇನ್ನು
ಇಟ್ಸ್ಕೊಂಡು ಮತ್ತು ಇದಕ್ಕೆ ಬಂದರೆ ಕಮೆಂಟ್ಸ್ಗೆ ಬಂದರೆ ನೆನ್ನೆ ಹಾಕಿರೋ ವ್ಲಾಗಲ್ಲಿ ತುಂಬ ಜನ ಇಷ್ಟಪಟ್ಟಿದ್ದೀರಾ. ಇನ್ನು ನಾಗರತ್ನ ಸಿಸ್ಟರ್ ಅಂತೂ ಫುಲ್ಲು ಕಮೆಂಟ್ಸ್ ಮಾಡಿಬಿಟ್ಟಿದ್ದೀರಾ, ತುಂಬ ಚೆನ್ನಾಗಾಗಿದೆ, ಸಿಂಪಲ್ ಆಗಾದರೂ ಕೂಡ. ಇನ್ನು ಪವಿತ್ರ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಅಂತ ಕೂಡ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಧನು ವಿಚಾರಕ್ಕೆ ಬಂದ್ರಂತೂ ಇಷ್ಟು ದಿನ ಕೆಲವರೆಲ್ಲ ಕೂಡ ಕನ್ಫ್ಯೂಸ್ ಆಗಿದ್ದೀರಾ. ಸುಮಾರು ಕಮೆಂಟ್ಸ್ ಬಂದಿದ್ವು, ಅವನ್ನ ಹುಡುಗಿ ಅಂದ್ಕೊಂಡಿದ್ವಿ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಅವ್ನು ಹುಡುಗಿ ಆಗಿದ್ರೆ ಸಕ್ಕದಾಗಿರೋನು. ನಮ್ಮ ಯೋಷಿತಾ ಫೇಸ್ ಕಟ್ಗೂ ಅವ್ನ ಫೇಸ್ ಕಟ್ಗೂ ತುಂಬ ಚೇಂಜ್ ಇದೆ. ನಮ್ಮ ಯೋಷಿತಾ ಬಂದುಬಿಟ್ಟು ಸೇಮ್ ನಮ್ಮ ಅಂಜಣ್ಣನ ರೂಪನೇ ಬರುತ್ತೆ. ಬಟ್ ಇವನು ನಮ್ಮ ಅತ್ತೆ ಐತಲ್ವ, ಅವ್ರ ಅಪ್ಪಾಜಿನ ಥರ ಇದ್ದಾನೆ ನಮ್ಮ ಧನು, ಸೇಮ್ ಅಷ್ಟೇ ನಮ್ಮ ತಾತನ ಥರನೇ ಇದ್ದಾನೆ. ಹಂಗಾಗಿ ತುಂಬ ಕ್ಯೂಟಾಗಿದ್ದಾನೆ, ಕಲರ್ ಕೂಡ ಇದ್ದಾನೆ ನಮ್ಮ ಧನು. ಹಂಗಾಗಿ ಸೇಮ್ ಹೆಣ್ಮಗಳ ಥರನೇ ಕಾಣಿಸ್ತಾ ಇರ್ತಾನೆ. ಇನ್ನು ನೋಡಬೇಕು, ಇವಾಗಂತೂ ಫುಲ್ಲು ಜಡೆ ಇತ್ತು, ಕೂದಲಿತ್ತು. ನೋಡೋಣ ನೆಕ್ಸ್ಟ್ ತೆಗ್ಸ್ದಾಗ ಹೆಂಗೆ ಕಾಣಿಸ್ತಾನೋ ಗೊತ್ತಿಲ್ಲ. ನಮ್ಮ ಪವಿತ್ರ ಮೊನ್ನೆ ಒಂದು 3 ತಿಂಗಳಾಯ್ತು ಅನಿಸುತ್ತೆ, ಇನ್ನು ಯೋಷಿತದೊಂದು ಡ್ರೆಸ್ ಹಾಕ್ಬಿಟ್ಟು ಫೋಟೋಸ್ ಎಲ್ಲ ತೆಗೆದು ಇಟ್ಕೊಂಡಿದ್ದಾಳೆ. ಅದನ್ನು ನಾನು ಶೇರ್ ಮಾಡ್ತೀನಿ, ಬಟ್ ಇವಾಗಲ್ಲ. ಇನ್ನು ಕೂದಲು ತೆಗಿಸ್ತೀವಲ್ವ, ಆವಾಗ ಅವ್ನು ಬೋರ್ಡ್ ಆದಮೇಲೆ ನಾನು ಶೇರ್ ಮಾಡ್ತೀನಿ, ಇವಾಗಲೇ ಬೇಡ. ಯಾಕೆಂದರೆ ಗಂಡು ಮಕ್ಕಳದು ಒಂದೊಂದು ಸತಿ ತುಂಬ ಇದಾಗ್ಬಿಡುತ್ತೆ, ಬೇಡ ಸುಮ್ಮನೆ ಯಾಕಂತ ಹೇಳ್ಬಿಟ್ಟು ಅವೆಲ್ಲ ವೀಡಿಯೋಸು ಫೋಟೋಸ್ ಹಂಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಅವನು ತಲೆ ಕೂದಲು ತೆಗ್ಸಿದ್ಮೇಲೆ ಹಾಕ್ತೀನಿ. ನೀವೇ ನಂಬೋದಿಲ್ಲ, ನಿಜವಾಗ್ಲೂ ಇವನು ಹುಡುಗಿನೇ ಅಂತ ಅಂದ್ಕೊಬಿಡ್ತೀರ, ಅಷ್ಟು ಚೆನ್ನಾಗಿ ಒಪ್ಪುತ್ತೆ ಅವನಿಗೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾನೆ, ತುಂಬ ಕ್ಯೂಟಾಗಿದ್ದಾನೆ ಅವನು. ನಿಜವಾಗ್ಲೂ ಕಣ್ಣಿನ ರೇಪೆ ನೋಡಿಬಿಟ್ರಂತೂ ನಾನು ಇನ್ನೂ ಅವ್ನ ಹತ್ರ ಫೇಸ್ ಕೊಟ್ಟು ನಾನು ತೋರಿಸ್ತೀನಿ ಇಷ್ಟರಲ್ಲಿ. ಯಾವಾಗಾದ್ರೂ ಇನ್ನೂ ಸತಿ ಊರೊಳಗೆ ಹೋದರೆ ಖಂಡಿತ ವೀಡಿಯೋ ಮಾಡ್ತೀನಿ. ಅವನು ಕಣ್ಣಿನ ರೆಪ್ಪೆ ಇದ್ದಾವೆ ಫ್ರೆಂಡ್ಸ್, ನಿಜವಾಗ್ಲೂ ಏನೋ ಇದರಲ್ಲಿ ಇಟ್ಟಿದ್ದಾರೇನೋ ಅನ್ನೋಷ್ಟು ಇದಾವೆ, ಅಷ್ಟಿಷ್ಟು ಉದ್ದ ಇದ್ದಾವೆ ಕಣ್ಣಿನ ರೆಪ್ಪೆ, ಸಖತ್ತಾಗಿದ್ದಾವೆ. ಅವನು ತುಂಬ ಚೆನ್ನಾಗಿದ್ದಾನೆ, ಮುದ್ದಾಗಿದ್ದಾನೆ. ಹೇಳಿದ್ನಲ್ವ, ಹೆಣ್ಣು ಹುಡುಗಿಯಾಗಿದ್ರೆ ಇನ್ನೂ ಸಖತ್ತಾಗಿರ್ತಾ ಇದ್ದೆ ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ. ಇನ್ನು ಗಂಡು ಮಗು, ಇನ್ನು ನಮ್ಮ ಮನೆಗೆ ಫಸ್ಟ್ನೇ ಮಗನೇ ಅವನಲ್ವಾ, ಹಂಗಾಗಿ ಇನ್ನು ಕೆಲವೊಂದು ಇರ್ತವೆ ಸಂಪ್ರದಾಯಗಳು ಕೂಡ ಇರ್ತವೆ. ಇನ್ನು ಏನೋ ಸಡನ್ನಾಗಿ ಈ ಥರ ಬಿಟ್ಬಿಟ್ರು ಅವರು, ತಲೆ ಕೂದಲು ತೆಗ್ಸೋದು ಬೇಡ, ಸುಮ್ಮನೆ ಹಿಂಗೆ ಬೇಟೆಗಿನ ಕಡಿದ್ಬಿಟ್ಟು ತೆಗ್ಸೋಣ ಅಂತಲೇ ಫಿಕ್ಸ್ ಆಗಿದ್ದರು. ಇನ್ನು ಸರಿ ಅಂತ ಹೇಳ್ಬಿಟ್ಟು ಇಷ್ಟು ವರ್ಷ ವೆಯ್ಟ್ ಮಾಡಬೇಕಾಯ್ತು. ಇನ್ನು ಎಲ್ಲದಕ್ಕೂ ಟೈಮ್ ಬರಬೇಕಲ್ಲ ಫ್ರೆಂಡ್ಸ್. ನಾವು 1 ವರ್ಷದೊಳಗೆ ತೆಗಿಸ್ತೀವಿ, ಇಲ್ಲ 3 ವರ್ಷದೊಳಗೆ ತೆಗಿಸ್ತೀವಿ ಅಂತ ಅಂದ್ಕೊಂಡ್ರೆ ಆಗೋಲ್ಲ. ಈ ಥರ ನಾವೇನಾದರೂ ಸ್ವಲ್ಪ ಫಂಕ್ಷನ್ ಎಲ್ಲ ಇಟ್ಟು ಚೆನ್ನಾಗಿ ಮಾಡಬೇಕು ಅಂತ ಅಂದಾಗ ಟೈಮ್ ಹಿಡಿಯುತ್ತೆ. ಮತ್ತು ದುಡ್ಡಂತೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಇನ್ನು ದುಡ್ಡು ಕೂಡ ಎಲ್ಲ ಜೋಡಿಸ್ಕೋಬೇಕಾಗುತ್ತೆ. ಹಂಗಾಗಿ ಸ್ವಲ್ಪ ತುಂಬ ಗ್ಯಾಪ್ ಆಯಿತು. ಇನ್ನು 5 ವರ್ಷಕ್ಕೆ ಇನ್ನು ಕಲ್ತು ಬಂತು. ಇನ್ನು ಅವನಿಗೆ ಬಂದುಬಿಟ್ಟು ಆಗಸ್ಟ್ 24ಕ್ಕೆ 6 ವರ್ಷಕ್ಕೆ ಬಿದ್ದುಬಿಡುತ್ತೆ. ಅದಕ್ಕೋಸ್ಕರ ಇನ್ನು 6 ವರ್ಷಕ್ಕೆ ಬೀಳೋಕ್ಕಿಂತ ಮುಂಚೆನೇ ತೆಗ್ಸ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಡೇಟ್ ಎಲ್ಲ ಫಿಕ್ಸ್ ಮಾಡಿದಾರೋ ಇಲ್ಲ ಗೊತ್ತಿಲ್ಲ ಸರಿಯಾಗಿ, ಒಟ್ಟು ಇಟ್ಕೊಂಡಿದ್ದಾರೆ. ಅದಕ್ಕೆ ಇದೆಲ್ಲ ಮುಗಿಸ್ಬಿಟ್ಟು ಇನ್ನು ಮನೆ ಮುಂದೆ ಸ್ವಲ್ಪ ಎಲ್ಲ ಇದಿದೆ ಅಲ್ವ, ಅದೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ಮಾಡೋಣ ಅಂತ ಇದ್ದಾರೆ. ಇನ್ನು ಫೈನಲಿ ಪೂಜೆಗೆಲ್ಲ ಕೂಡ ಮಾವ ರೆಡಿ ಮಾಡಿಬಿಟ್ಟು ಇನ್ನು ಪೂಜೆ ಮಾಡ್ತಾಯಿದ್ದೆ. ಎಡೆ ಕೂಡ ಹಾಕಿದರು, ಚಿಕ್ಕಿಲೆಲ್ಲೇ ಎಡೆ ಹಾಕಿದ್ದಾರೆ. ಹಾಕ್ಬಿಟ್ಟು ಇಲ್ಲ ಪ್ರತಿಯೊಬ್ಬರು ಇಲ್ಲಿ ಪೂಜೆ ಮಾಡ್ತಾಯಿದ್ದೀವಿ. ತುಂಬ ಖುಷಿ ಆಯಿತು. ಇನ್ನು ಹೇಳ್ಬೇಕಂದ್ರೆ ಬೆಳಗ್ಗೆ ಲಕ್ಷ್ಮೀ ಫೋಟೋಗೆಲ್ಲ ಪೂಜೆ ಮಾಡಿದ್ವಿ ಅಷ್ಟೇ ಸಿಂಪಲ್ಲಾಗೆ. ಇವಾಗಂತೂ ನೈಟು ಸಖತ್ತಾಗಾಯಿತು ಬಿಡು ಪೂಜೆ, ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಪೂಜೆ ಮಾಡಿದ್ವಿ. ಏನೋ ಒಂಥರ ಮನಸ್ಸು ಕೂಡ ತುಂಬ ಸಮಾಧಾನ ಅನ್ನಿಸ್ತು. ಇನ್ನು ನೋಡ್ಬೋದು ಯಾರು ಕೂಡ ಇಲ್ಲ. ಇನ್ನು ಸ್ವಲ್ಪ ಇವರೆಲ್ಲ ಕೂಡ ಗೊತ್ತಿರೋರೆ ಸಂಬಂಧಿಕರೇನೆ, ಇವರೆಲ್ಲ ಕೂಡ ಇಲ್ಲೇ ಇದ್ದಾರೆ. ಇವರೆಲ್ಲನೂ ನಮ್ಮ ತಮ್ಮಂದರು ಅಷ್ಟೇ ಬಂದಿದ್ದು. ಇನ್ನು ಒಬ್ಬ ದೊಡ್ಡಮ್ಮ ಬಂದಿದ್ದರು. ಇನ್ನು ನಾನು, ಅತ್ತೆ, ಮಾವ, ಇನ್ನು ನಮ್ಮ ಮನೆಯವರು, ಮಂಜಣ್ಣ, ಮಕ್ಕಳು ಇಷ್ಟೇ ಇದ್ದಿದ್ದೀನಿ. ಯಾರು ಕೂಡ ಜಾಸ್ತಿ ಬಂದಿರಲಿಲ್ಲ. ಪೂಜೆ ಆಗಲಿ ಅಂತೇಳ್ಬಿಟ್ಟು ಕತ್ಲು ಕೂಡ ಆಗಿದೆ, ಟೈಮ್ ಕೂಡ ಆಗಿತ್ತು. ಇನ್ನು ನಮ್ಮ ಮಾವನಿಗಂತೂ ಇದು ತುಂಬ ನೋಡ್ತಾ ಇರ್ಬೋದು, ಎಲ್ಲ ಕೂಡ ಶಾಸ್ತ್ರೋಕ್ತವಾಗಿ ಇನ್ನು ಪೂಜೆ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ದಾರೆ. ಮಕ್ಳಿಗಂತೂ ತುಂಬ ಖುಷಿ. ನಮ್ಮದನ್ನು ನೋಡ್ತಾ ಇರ್ಬೋದು, ತುಂಬ ಗಲೀಜು ಮಾಡ್ಕೊಬಿಟ್ಟಿದ್ರು ಬಟ್ಟೆ. ಇನ್ನು ಹಿಂಗಿದ್ರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನೆಕ್ಸ್ಟ್ ಹೋಗ್ಬಿಟ್ಟು ಚೇಂಜ್ ಮಾಡಿಸ್ಕೊಂಡು ಮತ್ತೆ ಫ್ರೆಶ್ ಅಪ್ ಮಾಡ್ಕೊಂಡ್ಬಂದರು. ಪವಿತ್ರ ಕೂಡ ಸ್ಯಾರಿ ಉಟ್ಕೊಳ್ಳೋಣ ಅಂದ್ಕೊಂಡ್ಲಿ, ಇಷ್ಟು ಅರ್ಜೆಂಟಲ್ಲಿ ಇನ್ನು ಉಟ್ಕೊಳ್ಳೋದು ಕೂಡ ಆಗಲಿಲ್ಲ. ಮತ್ತು ಕಮೆಂಟ್ಸಲ್ಲಿ ಕೂಡ ಹೇಳಿದ್ದೀರಾ, ಸಿಸ್ಟರ್ ನೀವು ಸೀರೆ ಉಟ್ಕೋಬೇಕು ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಈ ಥರ ಸ್ವಲ್ಪ ಸಿಂಪಲಾಗೆ ಪೂಜೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಟ್ಲೀಸ್ಟ್ ಮನೆ ಹತ್ರನಾದ್ರೂ ಒಂದು ಸೀರೆ ತೊಗೊಂಡು ಹೋಗ್ತಾ ಇದ್ದೆ. ನನಗೆ ಒಬ್ಬಳು ಉಟ್ಕೊಳೋದಕ್ಕೆ ಬರೋದಿಲ್ಲ, ಅಂದರೆ ಪರ್ಫೆಕ್ಟಾಗಿ ಉಟ್ಕೊಳ್ಳೋದಕ್ಕೆ ಬರೋದಿಲ್ಲ. ಸುಮ್ಮನೆ ಅಡ್ಡದಿಡ್ಡಿನಿ ಯಾಕೆ ಇವಾಗ ಅಂತ ಹೇಳ್ಬಿಟ್ಟು ನಾನು ಅದ್ರ ಬಗ್ಗೆ ಗಮನ ಕೊಡಲ್ಲ. ಸುಮ್ಮನೆ ಇದ್ದಂಗೆ ಸಿಂಪಲಾಗೇ ಒಂದು ಡ್ರೆಸ್ ಹಾಕೊಂಡು ಹೋಗ್ಬಿಡ್ತೀನಿ. ಅದಕ್ಕೋಸ್ಕರ ತೀರಾ ಚೆನ್ನಾಗಿ ಗೊತ್ತಿದ್ದಿದ್ರೆ ತೊಗೊಂಡಿದ್ರೆ ನಮ್ಮ ಪವಿತ್ರ ಉಡಿಸ್ತಾ ಇದ್ವಿ. ಇನ್ನು ಚಿಕ್ಕಮ್ಮ ಇದ್ರಲ್ವ, ಚಿಕ್ಕಮ್ಮನಾದರೂ ಉಡಿಸ್ತಾ ಇದ್ರು. ಸದ್ಯಕ್ಕೆ ಇವಾಗ ಏನು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ನಾರ್ಮಲಾಗೆ ಹೋಗಿದ್ದೆ. ಇನ್ನು ಪವಿತ್ರ ಅಷ್ಟೇ ಸಾಯಂಕಾಲ ಉಟ್ಕೊಳ್ಳೋಣ ಸೀರೆ ಪೂಜೆಗೆ ಅಂತ ಅಂದ್ಕೊಂಡ್ಳು. ಅವಳು ಕೂಡ ಆಗಲಿಲ್ಲ. ಯಾಕೆಂದರೆ ಇವಾಗ ಊಟಕ್ಕೆಲ್ಲ ಬರ್ತಿರ್ತಾರೆ, ಎಲ್ಲ ಊಟ ಇಕ್ಬೇಕು, ಮತ್ತು ಮಕ್ಕಳು ನೋಡ್ಕೋಬೇಕು, ಮತ್ತು ಪೂಜೆಗೆಲ್ಲ ಸ್ವಲ್ಪ ನೋಡ್ಕೋಬೇಕು, ಪೂಜೆ ಕಡೆ ಗಮನ ಕೊಡಬೇಕಂತ ಹೇಳ್ಬಿಟ್ಟು ಇನ್ನು ಇದ್ರೇ ಇರಲಿ ಬಿಡು ಅಂತ ಹೇಳ್ಬಿಟ್ಟು ಇನ್ನು ಅವಳು ಕೂಡ ಏನೋ ಇದಾಗಲಿಲ್ಲ.
ಸುಮ್ಮನೆ ಎಲ್ಲರೂ ಕೈಕಾಲು ಮುಖ ತೊಳ್ಕೊಂಡು ಇನ್ನು ಸಾಯಂಕಾಲಕ್ಕೆ ಎಲ್ಲ ಪೂಜೆಗೆ ರೆಡಿ ಆದ್ವಿ. ಇನ್ನು ಬೆಳಗ್ಗೆನೇ ಎಲ್ಲರೂ ಕೂಡ ಸ್ನಾನ ಮಾಡ್ಕೊಂಡಿದ್ವಲ್ವ, ಇನ್ನು ಸಾಯಂಕಾಲ ಕೈಕಾಲು ಮುಖ ತೊಳ್ಕೊಂಡು ಇನ್ನು ಫ್ರೆಶ್ ಅಪ್ ಆಗಿ ಇನ್ನು ಪೂಜೆ ಆಗ್ತಾಯಿದೆ. ನಾನು ಕೂಡ ಅಷ್ಟೇ ನಾಮ ಇಸ್ಕೊಂಡು ನಾನು ಪೂಜೆ ಎಲ್ಲ ಮಾಡಿದೆ. ಬಟ್ ನಾನು ವೀಡಿಯೋ ಮಾಡೋದೇ ಇಲ್ಲ. ನಾನೇ ಅದೇ ವೀಡಿಯೋಗ್ರಾಫರು, ನಾನೇ ಎಡಿಟರು ಎಲ್ಲ ನಂದೇ ಆಗಿರೋದ್ರಿಂದ ಇನ್ನು ಯಾರು ಕೂಡ ನನಗಿದೆ ಆಗಲಿಲ್ಲ. ಅಂದರೆ ಕೊಟ್ಟಿದ್ರೆ ಫೋನು ವೀಡಿಯೋ ಮಾಡಿ ಕೊಡ್ತಾಯಿದ್ರು, ಅದೇನಿಲ್ಲ. ಆದರೆ ಏನು ಮಾಡೋದು, ಚಾರ್ಜಿಂಗ್ ಪ್ರಾಬ್ಲಮ್ ಇತ್ತು ನನಗೆ. ಮೊಬೈಲಲ್ಲಿ ಚಾರ್ಜೇ ಇರಲಿಲ್ಲ. ಇನ್ನು ನನ್ನ ತಮ್ಮನ ಫೋನ್ ಇಸ್ಕೊಂಡು ಮಾಡ್ತಾಯಿದ್ದೀನಿ. ನನ್ನ ಚಾರ್ಜರು ಮನೇಲಿ ಬೇರೆಯವ್ರ ಮನೇಲಿ ಚಾರ್ಜಿಗೆ ಇಟ್ಬಿಟ್ಟು ಇಲ್ಲಿ ಬಂದುಬಿಟ್ಟು ನನ್ನ ತಮ್ಮನ ಮೊಬೈಲಲ್ಲಿ ಇವಾಗ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಇಲ್ಲಿ ದೇವರಿಗೆಲ್ಲ ಎಡೆ ಹಾಕಿದ್ವಲ್ಲ ಚಿಕ್ಕ ಚಿಕ್ಕ ಎಲೆಯಲ್ಲಿ, ಆ ಎಡೆ ಬಂದುಬಿಟ್ಟು ಇವಾಗ ಸ್ವಲ್ಪ ತಿಂತಿದ್ದಾರೆ. ತಿಂದುಬಿಟ್ಟು ಆ ಎಡೆ ಅದೆಲ್ಲ ಎತ್ಬಿಟ್ಟು ಮತ್ತೆ ಕೈ ತೊಳ್ಕೊಬಂದು ಮತ್ತೆ ನೆಕ್ಸ್ಟು ಇವಾಗ ಊಟಕ್ಕೆ ಇಡ್ತಾ ಇದ್ದಾರೆ. ಈ ಥರ ಇರುತ್ತೆ ಸಂಪ್ರದಾಯ. ಹೇಳ್ತಿದ್ದೀನಲ್ವ, ಒಂದೊಂದು ಕಡೆ ಒಂದೊಂದು ಥರ, ಮತ್ತು ಒಂದೊಂದರಲ್ಲೂ ಒಂದೊಂದು ಥರ ಅಂತ ಹೇಳ್ಬಿಟ್ಟು ಅದೆಲ್ಲ ಕೂಡ ನನಗೆ ಹೊಸದು. ಇವಾಗ ಎಲ್ಲ ನೋಡಿಕೊಂಡೆ ಚೆನ್ನಾಗೆ. ಇನ್ನು ನಮ್ಮದನ್ನು ಮತ್ತು ಕಲ್ಯಾಣ ಕೂಡ ಕೂತ್ಕೊಂಡಿದ್ದಾರೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಮಂಗಳವಾರ, ಟೈಮ್ ಬಂದು ಆಗಲೇ 7 ಕಾಲ ಆಗಿದೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ಬಂದುಬಿಟ್ಟು ನೆನ್ನೆ ಬಂದವರು ಇಲ್ಲೇ ಇದ್ದೀವಿ, ಇನ್ನು ಹೋಗಿಲ್ಲ ಮನೆಗೆ. ನೈಟ್ ಇಲ್ಲೇ ಮಲ್ಕೊಂಡಿದ್ವಿ. ನೆನ್ನೆಲ್ಲ ಇದಾಯ್ತಲ್ವ ಪೂಜೆ ಎಲ್ಲನೂ, ಇನ್ನೇನು ಹೋಗೋದು, ಮನೆ ಮಂದಿ ಎಲ್ಲ ಇಲ್ಲೇ ಇರೋಣ ಅಂತೇಳ್ಬಿಟ್ಟು ಎಲ್ಲ ಇಲ್ಲೇ ಉಳ್ಕೊಂಡ್ವಿ. ಲೇಟ್ ಆಯಿತು ವ್ಲಾಗ್ ಸ್ಟಾರ್ಟ್ ಮಾಡೋದು. ಬೇಗನೆ ಎದ್ದಿದ್ವಿ, ಮೊಬೈಲಲ್ಲಿ ಚಾರ್ಜಿಂಗ್ ಇರಲಿಲ್ಲ, ಅದಕ್ಕೋಸ್ಕರ ತುಂಬ ಲೇಟ್ ಆಯಿತು. ಇನ್ನು ಪಕ್ಕದ ಮನೆಯವ್ರಿಗೆ ತೊಗೊಂಡೋಗಿ ಅಲ್ಲಿ ಫೋನ್ ಇಟ್ಬಿಟ್ಟು ಚಾರ್ಜ್ ಮಾಡ್ಕೊಂಡು ಬಂದು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಚಾರ್ಜರ್ ಕೂಡ ಇಲ್ಲ, ಬೇರೆಯವ್ರ ಚಾರ್ಜರು ಇದಕ್ಕೆ ಸೆಟ್ ಆಗ್ತಾ ಇಲ್ಲ. ಹಂಗಾಗಿ ಚಾರ್ಜ್ ಆಗೋದು ತುಂಬ ಲೇಟ್ ಆಗ್ತಾಯಿತ್ತು. ಬೆಳಗ್ಗೆ ಒಂದು 6:30ಗೆ 6 ಕಾಲಿಗೆ ಇಟ್ಟಿದೆ ಚಾರ್ಜು. ಒಂದು ಸ್ವಲ್ಪ ಆಗಿದೆ, ಪರವಾಗಿಲ್ಲ. ನೋಡ್ತಾ ಇರ್ಬೋದು, ನೈಟೆಲ್ಲ ದೀಪ ಉರಿತಾನೇ ಇದೆ. ಮತ್ತು ಯಾರಿಗೆ ಎಚ್ಚರಿಕೆ ಆಗುತ್ತೋ ಅವ್ರು ಎದ್ಬಿಟ್ಟು ಸ್ವಲ್ಪ ಎಣ್ಣೆ ಎಲ್ಲ ಹಾಕೋದು ಎಲ್ಲ ನೋಡ್ಕೊತಾ ಇದ್ವಿ. ಇನ್ನು ಇಲ್ಲಿ ಅಷ್ಟೇ ನೆನ್ನೆಲ್ಲ ರಾತ್ರಿ ಎಲ್ಲ ಪೂಜೆ ಆಯ್ತಲ್ಲ, ಇವಾಗ ಇದೆಲ್ಲ ತೆಗಿಬೇಕು. ಇದೆಲ್ಲ ಕೂಡ ತೆಗಿಬೇಕು. ನೆನ್ನೆ ಗಂಗಮ್ಮ ಮಾಡ್ಕೊಬಂದು ಇಲ್ಲಿ ಕುಂದಿರ್ಸಿದ್ವಲ್ವ, ಇವಾಗ ಪವಿತ್ರ ಪಾತ್ರೆ ತೊಳಿತಾ ಇದ್ದಾಳೆ. ಅವಳು ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ಮತ್ತೆ ಪೂಜೆ ಮಾಡಿ ಇದೆಲ್ಲ ತೆಗೆದ್ಬಿಟ್ಟು ಈ ನೀರೆಲ್ಲ ತೆಂಗಿನ ಮರ ಇರುತ್ತಲ್ಲ, ಒಟ್ಟು ಹಸ್ರು ಗಿಡಕ್ಕೆ ಯಾರು ಓಡಾಡದೇ ಇರೋ ಜಾಗದಲ್ಲಿ ಹೋಗ್ಬಿಟ್ಟು ಇನ್ನು ನೀರೆಲ್ಲ ಹಾಕಿ ಅದೆಲ್ಲ ತೆಗೆದ್ಬಿಟ್ಟು ಅದರೊಳಗೆ ಹಾಕಿ ಬರಬೇಕು. ಇನ್ನು ಅದು ಬಂದುಬಿಟ್ಟು ದಾಸಪ್ಪರು ಬಂದು ಅದನ್ನು ಸಾಯಂಕಾಲ ಏನು ತೊಗೊಂಡು ಹೋಗ್ತಾರೆ, ಅದೊಂದಿರಲಿ. ಇನ್ನು ಮಿಕ್ಕಿರವೆಲ್ಲ ತೆಗೆದ್ಬಿಡಿ ಅಂತೇಳ್ಬಿಟ್ಟು ಇನ್ನು ಅತ್ತೆ ಕೂಡ ಹೇಳಿದ್ದಾರೆ. ಹಂಗಾಗಿ ಅದೆಲ್ಲ ತೆಗೆದ್ರೆ ಇನ್ನು ಮುಗೀತು. ಇನ್ನು ನೆಕ್ಸ್ಟ್ ಏನಿರೋದಿಲ್ಲ. ಇನ್ನು ಫುಲ್ಲು ಶಿಫ್ಟ್ ಆಗಬೇಕಂದ್ರೆ ಪೇಂಟಿಂಗು ಮತ್ತು ವೈರಿಂಗು ಅದೆಲ್ಲ ಆದಮೇಲೆ ನೆಕ್ಸ್ಟ್ ಇಲ್ಲಿ ಶಿಫ್ಟ್ ಆಗೋದು. ಇನ್ನು ನೆಕ್ಸ್ಟ್ ಅಲ್ಲೇ ಅಡುಗೆ ಪಡುಗೆ ಎಲ್ಲ ಅಲ್ಲೇ ಆಗ್ತಾಯಿರುತ್ತೆ. ಇನ್ನು ನಾವು ಕೂಡ ಹೊರಡ್ಬೇಕು ಇವಾಗ. ಇನ್ನು ಟೈಮ್ ಆಯಿತು. ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ, ಫೋನ್ ಮಾಡಬೇಕು. ನಾನು ಕೂಡ ಇನ್ನೂ ಫೋನ್ ಮಾಡಿಲ್ಲ. ಚಾರ್ಜಿಂಗ್ ಇರಲಿಲ್ಲಲ್ಲ, ಸ್ವಲ್ಪ ಚಾರ್ಜ್ ಮಾಡಿಕೊಂಡು ಆಮೇಲೆ ಮಾಡೋಣ ಅಂತೇಳ್ಬಿಟ್ಟು ಇನ್ನು ಸುಮ್ಮನೆ ಅದೇ. ಇವತ್ತು ಅಮಾವಾಸ್ಯೆ ಬೇರೆ, ಬೇಗನೆ ಹೋಗ್ಬಿಟ್ಟು ಅಲ್ಲಿ ವಾರ ಎಲ್ಲ ಮಾಡಬೇಕು. ವಾರ ಮಾಡಿ ಇನ್ನು ಪೂಜೆ ಗೀಜೆ ಮಾಡೋಣ ಮನೆಯಲ್ಲಿ ಅಂತ ಹೇಳಿ. ಇನ್ನು ಆಷಾಢ ಅಮಾವಾಸ್ಯೆ ಇವತ್ತು ಒಳ್ಳೆ ದಿನ. ಇನ್ನು ಸ್ಟಾರ್ಟ್ ಆಯಿತು ಆಷಾಢ, ಹಂಗಾಗಿ ಹೋಗಬೇಕು ಬೇಗ. ಇನ್ನು ಹುಡುಗರೆಲ್ಲ ಇಷ್ಟೊತ್ತಿಲ್ಲೇ ಇದ್ದರು. ಅವ್ರು ಬಂದುಬಿಟ್ಟು ಇವಾಗ ಅತ್ತೆ ಹತ್ರ ಹೋದರು, ಅತ್ತೆ ಮನೆ ಹತ್ರ ಹೋದ್ರು, ಆ ಕಡೆ ಮನೆ ಹತ್ರ. ಅದಕ್ಕೆ ಸಮಾಧಾನವಾಗಿ ನೆಮ್ಮದಿಯಾಗಿ ಮಾತಾಡ್ತಾ ಇದ್ದೀನಿ. ಇದು ಖಾಲಿ ಮನೆ ಅಲ್ವಾ, ಸ್ವಲ್ಪ ಸೌಂಡ್ ಜಾಸ್ತಿ ಬಂದುಬಿಡುತ್ತೆ. ನನ್ನ ವಾಯ್ಸು ಸ್ವಲ್ಪ ಜೋರೇನೆ, ಇನ್ನು ಆ ವಾಯ್ಸ್ಗೂ ಈ ಖಾಲಿ ಮನೆಗೂ ಇನ್ನೂ ಸ್ವಲ್ಪ ಜೋರಾಗಿ ಕೇಳಿಸುತ್ತೆ ಅಂತೇಳ್ಬಿಟ್ಟು ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಇನ್ನು ಪವಿತ್ರ ಪಾತ್ರೆ ಎಲ್ಲ ತೊಳಿತಾ ಇದ್ದಾಳೆ. ಇನ್ನು ಟೀ ಕೂಡ ಕುಡಿದ್ವಿ, ಆಗಲೇ ಟೀ ಎಲ್ಲ ಇಲ್ಲೇ ಮಾಡ್ಕೊಂಡು ಕುಡಿದ್ವಿ. ಓಕೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇರಿ. ಇನ್ನು ಅತ್ತೆಗೆ ಫೋನ್ ಮಾಡಿದ್ವಿ. ಅತ್ತೆ ಬಂದುಬಿಟ್ಟು ಇಷ್ಟೊತ್ತಿಗೆ ಎತ್ತಬೇಕಿತ್ತಮ್ಮ, ಮತ್ತೆ ಲೇಟ್ ಆಗುತ್ತೆ, ಇವತ್ತು ಅಮಾವಾಸ್ಯೆ ಬೇರೆ, ಸ್ವಲ್ಪ ಬೇಗನೆ ಕೈಕಾಲು ಮುಖ ತೊಳ್ಕೊಬಿಟ್ಟು ಇನ್ನು ಸ್ವಲ್ಪ ಪೂಜೆ ಎಲ್ಲ ಮಾಡಿಬಿಟ್ಟು ಬೇಗ ಎತ್ತೆ ಅಂತ ಹೇಳಿದರು. ಇನ್ನು ಸರಿ ಅಂತ ಹೇಳಿಬಿಟ್ಟು ಇವಾಗ ಪವಿತ್ರನೇ ಎಲ್ಲ ತೆಗಿತಾ ಇದ್ದಾಳೆ. ತೆಗೆದ್ಬಿಟ್ಟು ಆ ನೀರೆಲ್ಲ ಇರುತ್ತಲ್ಲ, ಆ ನೀರೆಲ್ಲ ಕೂಡ ತೆಂಗಿನ ಮರದಕ್ಕೆ ಅದಕ್ಕೆ ಆದರೂ ಇಲ್ಲ, ಒಟ್ಟು ಯಾರು ಓಡಾಡ್ದಿರೋ ಜಾಗ ಮತ್ತು ಉಗುಳ್ದೇ ಇರೋ ಜಾಗ ಅಂಥ ಜಾಗಕ್ಕೆ ಹೋಗ್ಬಿಟ್ಟು ಹಾಕಿ ಅಂತ ಹೇಳಿದ್ರಲ್ವ. ಹಂಗಾಗಿ ಎಲ್ಲ ಕೂಡ ತೊಗೊಂಡೋಗಿ ಹಾಕಿ ಬಂದರು. ಇನ್ನು ದಾಸಪ್ಪನ ಕರ್ಕೊಂಬರೋದಕ್ಕೆ ಮತ್ತು ನಮ್ಮ ಅಣ್ಣ ಹೋಗಿದ್ರು, ನಮ್ಮ ಮಂಜಣ್ಣ ಹೋಗಿದ್ರು. ಕರ್ಕೊಬಂದ ತಕ್ಷಣ ಇದನ್ನು ಕೂಡ ಹಂಗೆ ಇದು ಮಾಡೋಣ ಅಂತೇಳ್ಬಿಟ್ಟು, ಯಾಕೆಂದರೆ ನಿದ್ದೆ ಮಾಡಿದ್ರೆ 3 ದಿನ ಇರಬೇಕಂತೆ, ಮತ್ತು ಸುಮ್ಮನೆ ಯಾಕೆ ಅಂತೇಳ್ಬಿಟ್ಟು ಇನ್ನು ಎಲ್ಲ ಇದು ಮಾಡೋಣ ಅಂತ ಹೇಳಿ ಎಲ್ಲ ಇದು ಆಯಿತು. ಇನ್ನು ಅಡುಗೆಗೆ ಬಂದುಬಿಟ್ಟು ನೈಟ್ದು ಸ್ವಲ್ಪ ಸಾಂಬಾರು ಮತ್ತು
ಪಲ್ಯ ಎಲ್ಲ ಮಿಕ್ಕಿತ್ತು. ಅದಕ್ಕೆ ಏನೇ ಸ್ವೀಟ್ ಐಟಮ್ ಮಾಡಿದ್ರೂ ಕೂಡ ಮುದ್ದೆ ಬೇಕೇ ಬೇಕು ನಮಗೆ ಕಂಪಲ್ಸರಿ. ಇನ್ನು ಅದಕ್ಕೆ ಸಾಂಬಾರೆಲ್ಲ ಇತ್ತಲ್ವ, ಸ್ವಲ್ಪ ಹಂಗೆ ಬಿಸಿ ಮಾಡಿಬಿಟ್ಟು ಮುದ್ದೆ ಮಾಡೋಣ ಅಂತ ಹೇಳಿ ಇನ್ನು ಪವಿತ್ರ ಮುದ್ದೆಗೆಲ್ಲ ರೆಡಿ ಮಾಡ್ತಾ ಇದ್ದಾಳೆ. ನಾವು ಅಷ್ಟೇ ಸುಮಾರು ಒಂದು 11 ಗಂಟೆ ಆಯಿತು. ಅಲ್ಲೇ ನಾನು ನಮ್ಮ ಮನೆಯವರು ಊಟ ಮುಗಿಸ್ಕೊಂಡು ಇನ್ನು ಗುಂಡನ್ನ ಹಂಗೆ ಅಂಗನವಾಡಿ ಕಳಿಸ್ಬಿಟ್ಟು ಇನ್ನು ತೋಟಕ್ಕೆ ಬರೋಷ್ಟೊತ್ತಿಗೆ ಕರೆಕ್ಟಾಗಿ ಆಯಿತು, ಒಂದು 11 ಗಂಟೆ 11 ಕಾಲ ಆಯಿತು. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ವ್ಲಾಗ್ ನೋಡ್ತಾ ಇರಿ.